ಪ್ರಜ್ವಲ್ ರೇವಣ್ಣ ಮೊಬೈಲ್ನ ಮೂಲಕವಾಗಿಯೇ ಜೈಲಿಗೆ ಹೋಗಬೇಕಾಯಿತು. ಮೊಬೈಲ್ನಲ್ಲಿ ರೆಕಾರ್ಡ್ ಆದಂತಹ ವಿಡಿಯೋಗಳು ಮುಂದೆ ಅದು ಪೆನ್ ಡ್ರೈವ್ ಮೂಲಕವಾಗಿ ಹರಿದಾಡಿ ಏನೆಲ್ಲ ಆಯಿತು ಅನ್ನೋಂಥದ್ದನ್ನು ಬಹುಶಃ ಯಾರು ಮರೆತರೂ ಪ್ರಜ್ವಲ್ ರೇವಣ್ಣ ಅಂತ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಈಗ ಜೈಲಿನಲ್ಲಿರುವಂತಹ ವ್ಯಕ್ತಿ. ಪ್ರತಿನಿತ್ಯವೂ ಕೂಡ ತನ್ನ ಮೊಬೈಲ್ನ ಸಹವಾಸ, ಆ ಮೊಬೈಲ್ನ ಸಹವಾಸದಿಂದ ಮಾಡಿಕೊಂಡಿರುವಂತಹ ರೆಕಾರ್ಡ್ಗಳು, ಆ ರೆಕಾರ್ಡ್ಗಳಲ್ಲಿ ಆಗಿರುವಂತಹ ವೈರಲ್ಲು ಮತ್ತು ಇದರ ಮೂಲಕವಾಗಿ ಆತ ಅನುಭವಿಸ್ತಾ ಇರುವಂಥ ಶಿಕ್ಷೆ ಇವೆಲ್ಲವೂ ಕೂಡ ಆದಾಗ್ಯೂ ಇದೇ ವ್ಯಕ್ತಿ ಜೈಲಿನ ಅದೇ ಗೋಡೆಗಳ ಒಳಗಡೆ ನಿಂತುಕೊಂಡು ಮೊಬೈಲ್ನಲ್ಲಿ ಮಾತನಾಡ್ತಾ ಇರುವಂತಹ ವಿಡಿಯೋ, ಅದರ ಫೋಟೋಗಳು ಸಿಗ್ತಾ ಇದ್ದಾವೆ ಅಂತ ಹೇಳಿದರೆ ಪ್ರಜ್ವಲ್ ರೇವಣ್ಣ ಬದಲಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಿದೆ. ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ಬಿಂದಾಸ್ ಆಗಿರುವಂಥದ್ದು ಗೋಚರಿಸ್ತಾ ಇದೆ. ಆತ ಹೊರಗೆ ಇಲ್ಲ ಒಳಗಿದ್ದಾನೆ ಅನ್ನೋಂಥದ್ದನ್ನು ಒಂದು ಬಿಟ್ಟರೆ ಪ್ರಜ್ವಲ್ ರೇವಣ್ಣನಲ್ಲಿ ಬದಲಾವಣೆ ಏನೂ ಆದಂಗೆ ಕಾಣ್ತಾ ಇಲ್ಲ. ಈ ಪ್ರಜ್ವಲ್ನ ಕೈಗೆ ಮೊಬೈಲನ್ನು ಕೊಟ್ಟಂಥವ್ರು ಯಾರು, ಆತ ಸಿಕ್ಕಿ ಬಿದ್ದಿದ್ದು ಹೇಗೆ ಮತ್ತು ಜೈಲಿನೊಳಗೆ ಕಾಣದ ಕೈಗಳು ಯಾವುವು, ಈ ಪ್ರಜ್ವಲ್ ರೇವಣ್ಣಗೆ ಸಹಕಾರವನ್ನು ಕೊಡ್ತಿರೋದು, ಇವೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆಗಳು ನಡೀತಾ ಇರುವಂಥದ್ದು. ವಿಶೇಷವಾಗಿ ಪ್ರಜ್ವಲ್ ರೇವಣ್ಣನ ಈ ಒಂದು ಮೊಬೈಲ್ನಲ್ಲಿ ಆತ ಮಾತಾಡ್ತಾ ಇರುವಂತಹ ರೀತಿಯನ್ನು ನಾವು ಗಮನಿಸಿದರೆ ಆತ ಜೈಲಿನ ಒಳಗಡೆನೇ ಮೊಬೈಲ್ ಬಳಕೆ ಮಾಡ್ಕೊಳ್ತಾ ಇರ್ತಾನೆ ಮತ್ತು ಹತ್ಕೊಂಡು ಕೂತಿದ್ರು, ಏನು ಮಾಡ್ತಿದೆ, ಈ ಎಲ್ಲ ಮಾತುಗಳು ಕೂಡ ಆತನಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಅಲ್ಲಿ ರೆಕಾರ್ಡ್ ಆಗುತ್ತೆ. ಮತ್ತೊಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಒಳಗಡೆನೇ ಮಾತನಾಡ್ತಾ ಇರೋದು ಕೂಡ ಗೋಚರ ಆಗುತ್ತೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಮೊಬೈಲನ್ನು ಬಳಕೆ ಮಾಡೋದನ್ನು ಮುಂದುವರಿಸಿರೋದು ಸ್ಪಷ್ಟ ಇದೆ. ಮತ್ತು ಪ್ರಜ್ವಲ್ನ ಬ್ಯಾರಕ್ನಲ್ಲೇ ಈ ಮೊಬೈಲ್ ಸಿಕ್ಕಿದೆ. ಹಾಗಾದರೆ ಪ್ರಜ್ವಲ್ಗೆ ಮೊಬೈಲ್ ಕೊಟ್ಟಿದ್ದು ಯಾರು, ಎಲ್ಲಿಂದ ಸಿಗುತ್ತೆ ಈ ಮೊಬೈಲ್? ಅದು ಆಂಡ್ರಾಯ್ಡ್ ಫೋನ್, ಕೈಯಲ್ಲಿರುವಂಥದ್ದು ಸ್ಮಾರ್ಟ್ ಫೋನ್ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಸಿಕ್ಕಂತಹ ಮೊಬೈಲನ್ನು ಕೊಟ್ಟಿದ್ದು ಯಾರು ಕೊಟ್ಟಿರುವಂಥದ್ದು? ಆತನ ಜೊತೆಗಿರುವಂತಹ ಸಹ ಕೈದಿ ತಂದು ಅದನ್ನು ಪ್ರಜ್ವಲ್ ಕೈಗೆ ಕೊಟ್ಟಿರುವಂಥದ್ದ? ಯಾವ ಕಾರಣಕ್ಕಾಗಿ? ಜೈಲಿನಲ್ಲಿ ಸಿಕ್ಕಿರುವಂತಹ ಪೆನ್ ಡ್ರೈವ್ ಮೊಬೈಲ್ನಲ್ಲಿ ಏನಿದೆ? ಯಾಕಂದ್ರೆ ಅಲ್ಲೊಂದು ಪೆನ್ ಡ್ರೈವ್ ಸಿಕ್ಕಿದೆ, ಅಲ್ಲೊಂದು ಮೊಬೈಲ್ ಸಿಕ್ಕಿದೆ, ಮೊಬೈಲ್ ಚಾರ್ಜರ್ ಸಿಕ್ಕಿದೆ, ಒಂದು ನೋಟ್ ಬುಕ್ ಸಿಕ್ಕಿದೆ. ಇವೆಲ್ಲ ಯಾರ್ದಿದು? ಯಾರಿವರು? ಹೇಗೆ ಇದನ್ನು ತರಿಸ್ತಾರೆ? ಜಾಮರ್ ಹಾಕಿರೋ ಜೈಲಿನಲ್ಲಿ ನೆಟ್ವರ್ಕ್ ಸಿಕ್ಕಿದ್ದು ಹೇಗೆ? ಯಾಕಂದ್ರೆ ಇಲ್ಲಿ ಜಾಮರ್ ಇದೆ. ಜಾಮರ್ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಈ ಜಾಮರ್ದೇ ಇನ್ನೊಂದು ಕತೆ ಆಗುತ್ತೆ. ಅಲ್ಲಿ ಜೈಲಿನ ಒಳಗಡೆ ಇರೋರಿಗೆ ಮಾತ್ರ, ಜೈಲಿನ ಹೊರಗಡೆ ಇರೋರಿಗೂ ಕೂಡ ಈ ಜೈಲಿನಲ್ಲಿರುವಂತಹ ಜಾಮರ್ನಿಂದಾಗಿ ಸುತ್ತಮುತ್ತಲಿರುವಂತಹ ಅಪಾರ್ಟ್ಮೆಂಟ್ಗಳು, ಅಲ್ಲಿರುವಂತಹ ನಿವಾಸಿಗಳಿಗೆ ಮೊಬೈಲ್ ನೆಟ್ವರ್ಕ್ ಸಿಗಲ್ಲ. ಆದರೆ ಜೈಲಿನ ಒಳಗಡೆ ನೆಟ್ವರ್ಕ್ ಸಿಗುತ್ತೆ. ಜೈಲಿನ ಒಳಗಡೆ ನೆಟ್ವರ್ಕ್ ಸಿಗುತ್ತೆ, ಹೊರಗಡೆ ಸಿಗೋದಿಲ್ಲ, ಸಾಮಾನ್ಯ ಜನರಿಗೆ ಸಿಗೋದಿಲ್ಲ. ಆದರೆ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅಂತವ್ರಿಗೆ ನೆಟ್ವರ್ಕ್ ಸಿಗುತ್ತೆ. ಆಂಧ್ರ ಪ್ರದೇಶ ರಿಜಿಸ್ಟ್ರೇಷನ್ ನಂಬರ್ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದು ಹೇಗೆ? ಆಂಧ್ರ ಪ್ರದೇಶದ ಸಿಮ್ ಅಂತ ಇದು, ಅದಕ್ಕೆ ಹೇಗೆ ಇದು ಪರಪ್ಪನ ಅಗ್ರಹಾರಕ್ಕೆ ಬಂದುತ್ತೆ? ಯಾರಿವರು ತಂದುಕೊಡೋದು? ಪರಪ್ಪನ ಅಗ್ರಹಾರ ಪೊಲೀಸರಿಂದ ತನಿಖೆ, ಸಿಬ್ಬಂದಿ ಬಗ್ಗೆಯೂ ಕೂಡ ಅನುಮಾನ ಇದ್ದೇ ಇದೆ. ಯಾಕಂದರೆ ಇದ್ದವರೊಳಗೇನೆ ಕದ್ದವರು ಯಾರು ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಅಲ್ಲಿರುವಂಥವ್ರುಗಳಲ್ಲೇ ಯಾರೋ ಒಬ್ರು ಶಾಮೀಲಾಗದ ಹೊರತು ಮೊಬೈಲ್ ಅದಾಗಿ ನಡ್ಕೊಂಡಂತೂ ಒಳಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಯಾರೋ ತಂದು ಕೊಡಬೇಕು. ತಂದು ಕೊಡುವಾಗ ತಪಾಸಣೆಯನ್ನು ದಾಟಿಯೇ ಬರಬೇಕು. ಹಾಗೆ ತಪಾಸಣೆಯನ್ನು ದಾಟಿ ಬರುವಾಗ ತಪಾಸಣೆಯನ್ನು ಮಾಡ್ತಾ ಇರುವಂಥವ್ರು ಕಣ್ಣು ಮುಚ್ಚಿಕೊಂಡು ಕೂತ್ಕೋಬೇಕು. ಹೀಗೆಲ್ಲ ಕಣ್ಣು ಮುಚ್ಚಿಕೊಂಡು ಕೂತ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗಬೇಕು. ಇಂಥ ವ್ಯವಸ್ಥೆಯನ್ನು ಮಾಡಿಸ್ತಾ ಇರೋದು ಯಾರು ಇಲ್ಲಿ ಈ ಜೈಲಿನಲ್ಲಿ? ನೋಟ್ಬುಕ್ನಲ್ಲಿ ಹಲವರ ನಂಬರ್ಗಳು, ಹೆಸರುಗಳು ಇವೆಲ್ಲವೂ ಕೂಡ ಪತ್ತೆಯಾಗಿದ್ದಾವೆ. ಯಾರ್ಯಾರಿಗೆ ಕರೆಗಳು ಹೋಗಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ಆಗಬೇಕು. ಯಾಕಂದ್ರೆ ಅಫ್ಕೋರ್ಸ್ ಇದರ ಬಗೆಗಿನ ಸಂಪೂರ್ಣವಾದಂತಹ ಡೀಟೇಲ್ಸ್ ಸಿಗೋದಕ್ಕೆ ಸಾಧ್ಯ ಇದೆ. ಟೆಕ್ನಿಕಲ್ ಆಗಿ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಇದೆ, ಅವಕಾಶ ಇದೆ. ಯಾರ್ಯಾರಿಗೆ ಕರೆಗಳು ಹೋಗಿದ್ದಾವೆ? ಪ್ರಜ್ವಲ್ ಜೊತೆಗಿದ್ದಂತಹ ಪ್ರತಾಪ್, ಆತರ ಹಿನ್ನೆಲೆ ಬಗ್ಗೆಯೂ ಕೂಡ ತನಿಖೆಯನ್ನು ಈಗ ನಡೆಸಬೇಕಾಗಿದೆ. ಯಾಕಂದ್ರೆ ಈ ಪ್ರತಾಪ್ ಏನಿದ್ದಾನೆ, ಈತ ಜೈಲು ಸೇರಿರುವಂಥದ್ದು ಒಂದು ಪೋಕ್ಸೋ ಕೇಸ್ನಲ್ಲಿ, ಮತ್ತೊಬ್ಬ ವ್ಯಕ್ತಿ ಸೇರಿರುವಂಥದ್ದು, ಶಿಕ್ಷೆ ಅನುಭವಿಸ್ತಾ ಇರುವಂಥದ್ದು ರೇಪ್ ಕೇಸ್ನಲ್ಲಿ. ಎಂಥವರು ಒಂದೇ ಬ್ಯಾರಕ್ನಲ್ಲಿ ಇದ್ದಾರೆ ನೋಡಿ. ಯಾವ ಸ್ವರೂಪದ ಆರೋಪಿಗಳು, ಅಪರಾಧಿಗಳು. ಇಂಥ ಅಪರಾಧಿ ಇವಾಗ ಜೈಲಿನಲ್ಲಿ ಸಿಕ್ಕಂತಹ ಮೊಬೈಲ್, ಪೆನ್ ಡ್ರೈವ್ FSLಗೆ ರವಾನೆ ಆಗಿದೆ. ಮೊಬೈಲ್ ಮತ್ತು ಪೆನ್ ಡ್ರೈವ್ FSLಗೆ ರವಾನೆ ಆಗಿದೆ. ಅದರಲ್ಲಿ ತನಿಖೆ ಆಗಬೇಕಾಗಿದೆ. ಮತ್ತು ವಿಶೇಷವಾಗಿ ಮೊಬೈಲ್ನಲ್ಲಿ ಕೆಲವು ವಿಡಿಯೋಗಳು ಕೂಡ ಪತ್ತೆಯಾಗಿರುವ ಬಗ್ಗೆ ಮಾಹಿತಿ ಈಗಾಗಲೇ ಹರಿದಾಡ್ತಾ ಇದೆ. ಮೊಬೈಲ್ನಲ್ಲಿ ಕೆಲವು ವಿಡಿಯೋಗಳಿದ್ವು, ಅದರಲ್ಲಿ ಕೆಲವುದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಫೋಟೋಗಳನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಈಗ ತನಿಖಾಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. CCB ಅವರು ನಡೆಸಿರುವಂತಹ ರೇಡ್ನಲ್ಲಿ ಇದೆಲ್ಲ ಸಿಕ್ಕಿರೋದು. ಕೆಲ ಫೋಟೋ ಡೌನ್ಲೋಡ್ ಮಾಡಿರುವ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಹಾಗಾದ್ರೆ ಏನಿವರ ಆಸಕ್ತಿ?
ಯಾವ ಸ್ವರೂಪದ ವ್ಯಕ್ತಿತ್ವ ಇದು? ಜೈಲಿಗೆ ಹೋಗೋದು ಸುಧಾರಿಸ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾರೆ, ಶಿಕ್ಷೆ ಅನ್ನುವಂಥದ್ದು ಸುಧಾರಿಸೋದಿಕ್ಕೆ ಅಂತ ಹೇಳ್ತಾರೆ. ಆದರೆ ಇದು ಅದೇ ಚಾಳಿಯನ್ನು ಮುಂದುವರಿಸುವಂಥದ್ದು ಗೋಚರಿಸ್ತಾ ಇದೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಸಹ ಖೈದಿಯಾಗಿರುವಂತಹ ವ್ಯಕ್ತಿ ಪ್ರತಾಪ್ ರಾಯ್ ಅನ್ನುವಂತಹ ವ್ಯಕ್ತಿ ಸಹ ಖೈದಿ. ಈತ ಪಶ್ಚಿಮ ಬಂಗಾಳದವನು. ಇವನು ಕಳೆದ 5 ತಿಂಗಳಿಂದಲೂ ಕೂಡ ಪ್ರಜ್ವಲ್ ಮತ್ತು ಪ್ರತಾಪ್ ರಾಯ್ ಮೊಬೈಲ್ ಅನ್ನು ಬಳಸ್ತಾ ಇದ್ರ ಅನ್ನೋದ್ರ ಬಗ್ಗೆ ಈಗ ಅನುಮಾನ ಇದೆ. ಎಂಥವರು ಜೋಡಿಯಾಗಿದ್ದಾರೆ ಅಂತ ನೀವು ಗಮನಿಸಬೇಕಿಲ್ಲಿ. ಯಾಕಂದ್ರೆ ಈ ವ್ಯಕ್ತಿಗಳು ಬದಲಾಗೋದಿಲ್ಲ ಅನ್ನುವಂಥದ್ದಕ್ಕೆ ಜೈಲಿನಲ್ಲಿ ಹೋದರೂ ಕೂಡ ಮತ್ತಷ್ಟು ಅದೇ ಚಾಳಿಯಲ್ಲಿ ಮುಂದುವರಿತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ನ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಪ್ರತಾಪ್ ರಾಯ್ ಮೂಲತಃ ಪಶ್ಚಿಮ ಬಂಗಾಳದವನು. ಈತ ಪೋಕ್ಸೋ ಕೇಸ್ನ ಆರೋಪಿ, ಪೋಕ್ಸೋ ಕೇಸ್ನಲ್ಲಿ ಬಂದವನು. ಈತ ರೇಪ್ ಕೇಸ್ನಲ್ಲಿ ಹೋದವನು. ಇವರಿಬ್ಬರು ಈಗ ಸಹ ಖೈದಿಗಳಾಗಿದ್ರು. ಮೊಬೈಲ್, ಚಾರ್ಜರ್, ಪೆನ್ ಡ್ರೈವ್ ತನ್ನದೇ ಅಂತೇಳಿ ಪ್ರತಾಪ್ ರಾಯ್ ಹೇಳ್ಕೊಂಡಿದ್ದಾನೆ. ಪಾಪ ಪ್ರಜ್ವಲ್ ರೇವಣ್ಣ ಫೋನಲ್ಲಿ ಮಾತಾಡೋದು ಮಾತ್ರ ಬಿಟ್ಟರೆ ಆತನ ಕೈಯಲ್ಲಿರೋದು ಒಂದು ನೋಟ್ಬುಕ್ ಮಾತ್ರ ಅಂತ. ಆತ ನೋಟ್ಬುಕ್ ತನ್ನದು ಅಂತ ಹೇಳ್ಕೊಂಡು ಪ್ರಜ್ವಲ್ ರೇವಣ್ಣ ಹೇಳ್ಕೊಂಡಿದ್ದಾನೆ. ಆದರೆ ಮೊಬೈಲಲ್ಲಿ ಮಾತಾಡಿರೋದು ಗೊತ್ತಾಗುತ್ತೆ. ಇದು ಯಾವ್ಯಾವ ಸ್ವರೂಪದ ಕ್ಲೇಮ್ಗಳಿಲ್ಲಿದ್ದಾವೆ ಅಂತ ಹೇಳಿ. ಪ್ರಜ್ವಲ್ ಪ್ರತಾಪ್ಗೆ ಮೊಬೈಲ್, ಸಿಮ್ ಕೊಟ್ಟವರಿಗಾಗಿ ಈಗ ಹುಡುಕಾಟವೂ ಕೂಡ ನಡೀತಾ ಇದೆ. ಯಾರು ಇವ್ರಿಗೆ ಮೊಬೈಲ್ ಕೊಟ್ಟವರು, ಯಾರು ಇವ್ರಿಗೆ ಸಿಮ್ ಕೊಟ್ಟಂಥವ್ರು? ಆಗ್ಲೇ ನಾನು ಹೇಳ್ದಂಗೆ ಅದನ್ನು ನಡ್ಕೊಂಡದ್ದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ತಂದು ಕೊಡಬೇಕು, ಇವರು ತರಿಸ್ಕೊಂಡಿರಬೇಕು, ಅದಕ್ಕೆ ಬೇಕಾದಂಥ ವಿಶೇಷ ವ್ಯವಸ್ಥೆಗಳಾಗಬೇಕು. ಜೈಲು ಸಿಬ್ಬಂದಿ, ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿಯ ನಿರ್ಲಕ್ಷ್ಯವೋ ಅಥವಾ ಸಹಕಾರವೋ? ನಿರ್ಲಕ್ಷ್ಯ ಆಗೋದಕ್ಕೆ ಸಾಧ್ಯತೆ ಕಡಿಮೆ ಇದೆ, ಸಹಕಾರದ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಸಹಕಾರ ಇಲ್ಲದೆ ಹೋದರೆ ಈ ರೀತಿಯಾದಂತಹ ಕೆಲಸಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಮಾಸ್ಟರ್ ಮೈಂಡ್ ಇದರಲ್ಲಿರುವಂಥದ್ದು ಈರಣ್ಣ. ಈ ಈರಣ್ಣ ನೋಡಿ, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ರಂಗಾಪುರ, ಈತನ ಮೇಲೆ ಈಗ ಅನುಮಾನ ದಟ್ಟವಾಗ್ತಾ ಇದೆ. ಯಾಕಂದ್ರೆ ಈ ಈರಣ್ಣ ರಂಗಾಪುರ ಏನ್ ಮಾಡಿದಾನೆ, ಈತ ಪ್ರತಿ ಬಾರಿಯೂ ಕೂಡ ಜೈಲಿನಲ್ಲಿ ದಾಳಿ ಆದಾಗಲೆಲ್ಲ ಏನೂ ಸಿಗದಂತೆ ತಪ್ಪಿಸ್ತಾ ಇದ್ನಂತ ಈರಣ್ಣ. ಈತನ ಕೆಲಸ ಜೈಲಿನಲ್ಲಿರುವಂತಹ ಖೈದಿಗಳನ್ನ ಹಿತರಕ್ಷಣೆ ಮಾಡುವಂಥದ್ದು ಅನ್ನುವ ರೀತಿಯಲ್ಲಿ ಗೋಚರಿಸುತ್ತೆ ಈತನ ವ್ಯವಹಾರವನ್ನು ಗಮನಿಸಿದಾಗ. ಯಾಕಂದ್ರೆ ಜೈಲಿನಲ್ಲಿ ದಾಳಿ ಆದಾಗಲೆಲ್ಲ ಏನೂ ಸಿಗದಂತೆ ತಪ್ಪಿಸ್ತಾ ಇದ್ದ. ಯಾರು ದಾಳಿ ನಡೆಸೋದಕ್ಕೆ ಬರ್ತಾ ಇದ್ರು ಆ ಅಧಿಕಾರಿಗಳನ್ನ ಒಳಗೆ ಬಿಡದೆ ತಡ ಮಾಡ್ತಾ ಇದ್ದ ಈರಣ್ಣ. ಅಂದ್ರೆ ಒಂದು 15-20 ನಿಮಿಷ ನೀವು ಅಲ್ಲೇ ಇರಬೇಕು. ಅವರು ಜೈಲು ಸಿಬ್ಬಂದಿ ಜೊತೆ ಮಾತಾಡ್ತಾ ಏನಕ್ಕೆ ಬಂದ್ರಿ, ಯಾರು ಬಂದ್ರು, ನಿಮ್ಮ ಐ ಡಿ ಕಾರ್ಡ್ ತೋರಿಸಿ, ನಿಮ್ಮ ಐ ಡಿ ಕಾರ್ಡ್ ತೋರಿಸಿ, ಯಾವ ಆರ್ಡರ್ ಮೇಲೆ ಬಂದಿರಿ, ಇದು ಜೈಲಿಗೆ ಹಂಗೆಲ್ಲ ಬರೋಕ್ಕಾಗೋದಿಲ್ಲ. ಈ ರೀತಿಯಾದಂತಹ ಕಾನೂನಾತ್ಮಕವಾಗಿಯೇ ತಡೆಯುವಂತಹ ಪ್ರಯತ್ನಗಳಿರ್ತಾವಲ್ಲ, ಅದು ಬಹಳ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಕಾನೂನಿನ ಪ್ರಕಾರವಾಗಿಯೇ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ, ಹಾಗಾಗಿ ಅವರು ಏಕಾಏಕಿ ದಾಳಿ ಮಾಡೋಕ್ಕೆ ಬಿಟ್ಟಿಲ್ಲ ಅನ್ನುವಂಥದ್ದು. ಆದರೆ ಉದ್ದೇಶ ಏನು ಅಂತ ಹೇಳಿದ್ರೆ ಒಳಗಿರೋರ ಹಿತರಕ್ಷಣೆ. ಮೊನ್ನೆ ದಾಳಿಯ ವೇಳೆ ಈರಣ್ಣನ ಮಾತು ಕೇಳದೇನೆ ಇವರು ಒಳಗಡೆ ನುಗ್ಗಿದ್ದಾರೆ. ಸಿಸಿಬಿ ಅಧಿಕಾರಿಗಳು ಈರಣ್ಣನ ಮಾತು ಕೇಳದೇನೆ ಸಿಸಿಬಿ ಅಧಿಕಾರಿಗಳು ಒಳಗೆ ನುಗ್ಗಿದ್ದಾರೆ. ಆಗ ಮೊಬೈಲ್ ಸಿಕ್ಕಿದ್ದಾವೆ. ಸದ್ಯ ಈರಣ್ಣನನ್ನು ಅಮಾನತು ಮಾಡಲಾಗಿದೆ. ಅಕ್ರಮಕ್ಕೆ ಸಹಕಾರವನ್ನು ಕೊಟ್ಟದ್ರ ಬಗ್ಗೆ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಯಾಕಂದ್ರೆ ಜೈಲು ಸೂಪರಿಂಟೆಂಡೆಂಟ್ಗೆ ಇದು ಗೊತ್ತಿರಲೇಬೇಕು. ಆತನಿಗೆ ಗೊತ್ತಿಲ್ಲದೆ ಇದು ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ಆಗಸ್ಟ್ 6ರಂದು ಪ್ರಜ್ವಲ್ ಬ್ಯಾರಕ್ ಮೇಲೆ ದಾಳಿ ಮಾಡಿದಾಗ ಏನೂ ಕೂಡ ಸಿಗೋದಿಲ್ಲ. ಅದಾದ ಮೇಲೆ ದಾಳಿ ಮಾಡಿದಾಗ ಸಿಗುತ್ತೆ. ಆಗಸ್ಟ್ 6ನೇ ತಾರೀಕಿಗೆ ಸಿಗೋದಿಲ್ಲ, ನಂತರ ಸಿಗುತ್ತೆ. ಅಂದ್ರೆ ಕಾಟಾಚಾರಕ್ಕೆ ಬ್ಯಾರಕ್ ಪರಿಶೀಲನೆ ಮಾಡಲಾಗಿತ್ತ ಅನ್ನೋದ್ರ ಬಗ್ಗೆ ಈಗ ಅನುಮಾನ ದಟ್ಟವಾಗ್ತಾ ಇದೆ. ಯಾವ ಸ್ವರೂಪದ ತನಿಖೆಯನ್ನು ನಡೆಸ್ತಾ ಇರ್ತಾರೆ? ಒಂದೊಂದು ಆರ್ಡರ್ ಸಂದರ್ಭದಲ್ಲಿ ಕೂಡ ಒಂದೊಂದು ರೀತಿಯಲ್ಲಿ ಆಗ್ತಾ ಇದೆ. ಇದರ ನಡುವೆ ಪವಿತ್ರ ಗೌಡ ನೋಡಿ, ಇದು ಕೇವಲ ಇಲ್ಲಿ ಮೊಬೈಲ್ ಫೋನ್ನ ಬಳಕೆ ಕೇವಲ ಪ್ರಜ್ವಲ್ ರೇವಣ್ಣಗೆ ಮಾತ್ರ ಸೀಮಿತ ಆದಂಗೆ ಕಾಣ್ತಾ ಇಲ್ಲ. ಹಿಂದೆ ದರ್ಶನ್ ಯಾವ ರೀತಿಯಲ್ಲಿ ತಗಲಾಕೊಂಡಿರೋದು ಗೊತ್ತಿದೆ. ಅದಕ್ಕೆ ಕಾರಣಕ್ಕಾಗಿ ಬಳ್ಳಾರಿ ಜೈಲಿಗೆ ಹೋಗಿರೋದು ಕೂಡ ಗೊತ್ತಿದೆ. ಇಲ್ಲಿ ಕೋರ್ಟ್ ವಿಚಾರಣೆಗೆ ಇವತ್ತು ತಡವಾಗಿ ಪವಿತ್ರ ಗೌಡ ಹಾಜರಾಗಿದ್ದಾಳೆ. ಆ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುವುದಕ್ಕೆ ಈಕೆ ತಡ ಮಾಡಿದ್ದಾಳೆ. ಪವಿತ್ರ ಲೇಟ್ ಆಗಿ ಹಾಜರಾಗಿದ್ದನ್ನ ಜಡ್ಜ್ ಅವರು ಪ್ರಶ್ನಿಸಿದ್ದಾರೆ. ವಿಶೇಷವಾಗಿ ಯಾಕೆ ಲೇಟ್ ಆಯಿತು ಅನ್ನೋದನ್ನು ಕೂಡ ಅವರು ಕೇಳಿದಂತಹ ಸಂದರ್ಭದಲ್ಲಿನೇ ಹೆಡ್ಫೋನ್ ಯಾಕೆ ಯೂಸ್ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಅವರು ಹಾಕಿದ್ದಾರೆ. ಅಂದ್ರೆ ಯಾರು ಪರ್ಮಿಷನ್ ಕೊಟ್ಟರು, ಈಕೆ ಇಲ್ಲಿ ಒಳಗಡೆ ಹೆಡ್ಫೋನ್ ಅನ್ನು ಹೇಗೆ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಯಾವ ಉದ್ದೇಶಕ್ಕಾಗಿ ಬಳಕೆ ಮಾಡ್ಕೊಳ್ತಾರೆ? ಈಗ ಹೆಡ್ಫೋನ್ ಬಳಕೆ ಮಾಡಿದ್ರೆ ಯಾವ ಉದ್ದೇಶಕ್ಕಾಗಿ ಬಳಕೆ ಮಾಡ್ತಾರೆ? ಮಹಿಳಾ ಸೆಲ್ನಲ್ಲಿ ಹೆಡ್ಫೋನ್ ಅನ್ನು ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ. ನಾನು ಇದನ್ನು ಗಮನಿಸಿದ್ದೇನೆ ಅನ್ನೋಂಥ ನ್ಯಾಯಾಧೀಶರು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ನಡೀತಾ ಇದೆ? ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ನ್ಯಾಯಾಧೀಶರು. ಇಲ್ಲ ಮೇಡಮ್ ನಾನು ಬಳಸಿಲ್ಲ ಅಂತೇಳಿ ಪವಿತ್ರ ಗೌಡ ಹೇಳ್ಕೊಂಡಿದ್ದಾಳೆ. ಇಲ್ಲ ಮೇಡಮ್ ನಾನು ಬಳಸಿಲ್ಲ ಅಂತೇಳಿ ನಾನು ನೋಡಿದ್ದೇನೆ ಅಂತೇಳಿ ಜಡ್ಜ್ ಹೇಳಿದ್ದಾರೆ. ಅಂದ್ರೆ ಜಡ್ಜ್ ಕಣ್ಣಿಗೆ ಯಾಮಾರಿಸ್ತಾರೆ ಅಂತೇಳಿ. ಆದರೆ ಯಾವ ಸ್ವರೂಪದಲ್ಲಿದ್ದಾರೆ ಇವರು ಅಂತೇಳಿ ಸ್ಪಷ್ಟನೆ ನೀಡುವಂತೆ ಜೈಲಾಧಿಕಾರಿಗಳಿಗೆ ಈಗ ಜಡ್ಜ್ ಅವರು ಹೇಳಿದ್ದಾರೆ. ಹೇಗೆ ಆಕೆ ಹೆಡ್ಫೋನ್ ಅನ್ನು ಬಳಸಿದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ಇದು ನಮ್ಮ
ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಪರಿಸ್ಥಿತಿ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದಿರುತ್ತೆ.